ನಮಸ್ಕಾರ ಸ್ನೇಹಿತರ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ಗಣಪತಿ ಸೂರ್ಯವಂಶಿ, ಬೆಳಗಾವಿ ಡಿಸ್ಟಿಕ್ಕು ಬೈಲಹೊಂಗಲ ತಾಲೂಕು ನಯಾನಗರದಿಂದ. ನಿಮಗೆ ಇವತ್ತು ನಾನು ಒಂದು ಹೊಸ ವಿಡಿಯೋವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಿರೋ ಒಂದು ಹೊಸ ವಿಷಯ ಏನೆಂದರೆ ದೊಡ್ಡ ಫ್ಲೆಮಿಂಗೋಗಳು. ಈ ದೊಡ್ಡ ಫ್ಲೆಮಿಂಗೋಗಳ ಬಗ್ಗೆ ಇವತ್ತು ಸ್ವಲ್ಪ ಸಣ್ಣದಾಗಿ ಸೊಗಸಾಗಿ ಒಂದು ವಿವರಣೆಯನ್ನು ನಿಮಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ನೀವು ತಿಳ್ಕೋಬೇಕಾದಂಥ ಹಲವಾರು ವಿಷಯಗಳಿದ್ದು ಸ್ವಲ್ಪ ಗಮನವಿಟ್ಟು ನೋಡಿದರೆ ಎಲ್ಲವೂ ಅರ್ಥ ಆಗ್ತದೆ. ಇಲ್ಲಿ ದೊಡ್ಡ ಫ್ಲೆಮಿಂಗೋ ಕುಟುಂಬಗಳು ಅತ್ಯಂತ ದೊಡ್ಡ ಮತ್ತು ಹೆಚ್ಚು ವ್ಯಾಪಕವಾಗಿ ಹರಡಿರುವ ಪ್ರಭೇದಗಳಾಗಿವೆ. ಇವುಗಳ ವೈಶಿಷ್ಟ್ಯಗಳೇನೆಂದರೆ ಇವು ಉದ್ದವಾದ ತೆಳ್ಳಗಿನ ಕುತ್ತಿಗೆ ಮತ್ತು ಉದ್ದವಾದ ಗುಲಾಬಿ ಬಣ್ಣಗಳು ಕಾಲುಗಳಾಗಿದ್ದು ಎತ್ತರದ ಗುಲಾಬಿ ಬಣ್ಣದ ಹಕ್ಕಿಗಳು ಇವಾಗಿವೆ. ಇವುಗಳ ಗರಿಗಳು ಮುಖ್ಯವಾಗಿ ಮುಸುಕಾದ ಗುಲಾಬಿ ಬಣ್ಣದಾಗಿರುತ್ತವೆ. ರೆಕ್ಕೆಗಳ ಮೇಲೆ ಗಾಢವಾದ ಛಾಯೆಗಳು ಮತ್ತು ಕಪ್ಪು ರೆಕ್ಕೆ ತುರಿಗಳನ್ನು ಹೊಂದಿರುತ್ತವೆ. ಇವು ಆಫ್ರಿಕಾ, ನೈಋತ್ಯ ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ತೇವಭೂಮಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆಹಾರ ಪದ್ಧತಿ: ಇವು ಮುಖ್ಯವಾಗಿ ಸಣ್ಣ ಕಠಿಣ ಚರ್ಮಿಗಳು, ಪಾಚಿಗಳು ಮತ್ತು ಸಸ್ಯ ಬೀಜಗಳನ್ನು ತಿನ್ನುತ್ತವೆ. ಸಣ್ಣ ಮೀನುಗಳನ್ನು, ಸಣ್ಣ ಕಪ್ಪೆಗಳನ್ನು, ಹುಳುಕಡ್ಡಿಗಳನ್ನು ತಿಂದು ಇವು ಜೀವಿಸುತ್ತವೆ. ಇವುಗಳು ಗುಲಾಬಿ ಬಣ್ಣಕ್ಕೆ ಕಾರಣ ಇವು ಸೇವಿಸುವ ಕ್ಯಾರೋಟಿನ್ ಎಂಬ ವರ್ಣದ್ರವ್ಯವಿರುವ ಸಣ್ಣ ಸಿಗಡಿಗಳು. ಸಣ್ಣ ಸಿಗಡಿಗಳ ತಿನ್ನುವ ಕಾರಣದಿಂದ ಇವು ಗುಲಾಬಿ ಬಣ್ಣದ ಒಂದು ತಮ್ಮ ದೇಹದೊಳಗೆ ಹೊಂದಿರುತ್ತವೆ. ಇವುಗಳು ಗುಂಪಾಗಿ ವಾಸಿಸುತ್ತವೆ ಮತ್ತು ವಾಸಿಸುತ್ತಾ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗಿ ಆಹಾರವನ್ನು ಹುಡುಕುತ್ತವೆ ಮತ್ತು ಗುಂಪಾಗಿ ಅಲಿಯುತ್ತವೆ ಮತ್ತು ಇರುತ್ತವೆ. ಹೀಗೆ ಇವುಗಳ ಬಗ್ಗೆ ಒಂದು ವಿವರಣೆಯನ್ನು ನಾವು ಕೊಡಬಹುದು. ಇವು ಅತ್ಯಂತ ಹೆಚ್ಚಾಗಿ ನದಿ, ತೊರೆ ಮತ್ತು ಸಮುದ್ರ ಪ್ರದೇಶದ ದಡದಲ್ಲಿ ಇವುಗಳ ವಾಸಸ್ಥಾನವಿರುತ್ತದೆ. ಕೂಡಿ ಅಲೆದಾಡಿ ತಮ್ಮದೇ ಒಂದು ಗುಂಪಿನಲ್ಲಿದ್ದುಕೊಂಡು ಗುಂಪಾಗಿ ಇವು ಆಹಾರವನ್ನು ಹುಡುಕುತ್ತವೆ. ಹೆಚ್ಚಾಗಿ ಇವು ಆಫ್ರಿಕಾ ಮತ್ತು ನೈಋತ್ಯ ಯುರೋಪ್ ಮತ್ತು ದಕ್ಷಿಣ ಏಷ್ಯಾ ತೇವಭೂಮಿ ಪ್ರದೇಶಗಳಲ್ಲಿ ಇವು ಕಂಡುಬರುತ್ತವೆ. ಇವು ಅತ್ಯಂತ ಭಾರವಾಗಿದ್ದು ಅತಿ ಹೆಚ್ಚಾಗಿ ದೂರಕ್ಕೆ ಹಾರುವ ಒಂದು ವ್ಯವಸ್ಥೆಯಿಂದ ಸ್ವಲ್ಪ ದೂರವಿದ್ದು ಕಾಲಕ್ರಮೇಣ ನಿಧಾನಗತಿಯಲ್ಲಿ ದೂರದ ಒಂದು ಪ್ರದೇಶಕ್ಕೆ ಸಾಗುತ್ತವೆ. ಎಲ್ಲಿ ತಮ್ಮ ಆಹಾರ ದೊರಕುವ ಒಂದು ಪರಿಸ್ಥಿತಿ ಚೆನ್ನಾಗಿರ್ತದೆ ಅಲ್ಲಿ ವಾಸಸ್ಥಾನ ಉಳಿದಾಗಿರುತ್ತವೆ. ಇವುಗಳನ್ನು ನೋಡಲಿಕ್ಕೆ ಒಂದು ಸೊಗಸಾದ ಪ್ರದೇಶ ನಮ್ಮೂರಾಗಿತ್ತು. ನಮ್ಮ ಊರಿನ ಸುತ್ತಮುತ್ತ ಇರುವ ಒಂದು ಪ್ರದೇಶದಲ್ಲಿ ಇವು ಕಾಣಿಸುತ್ತವೆ. ಗುಂಪಾಗಿರುತ್ತವೆ ಮತ್ತು ಇಲ್ಲೇ ಇದ್ಕೊಂಡು ಆಹಾರವನ್ನು ಹುಡುಕ್ತವೆ. ಇದು ಪ್ರತಿದಿನದ ಒಂದು ನೋಟವಾಗಿದ್ದು ಇದು ನಮಗೆ ಮಾತ್ರ ಈಗ ಸಿಗ್ತಿದೆ. ನಿಮ್ಮ ಎಲ್ಲ ಒಂದು ಈ ಪ್ರಕೃತಿ ಪ್ರಿಯ ವರ್ಗಕ್ಕೂ ಕೂಡ ಸಿಗಲಿ ಅನ್ನೋದೇ ನನ್ನ ಆಸೆ ಆಗಿದ್ದರಿಂದ ಇದನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ನೀವು ಕೂಡ ಪ್ರಕೃತಿಯನ್ನು ಆರಾಧಿಸುವವರಾಗಿದ್ದರೆ, ಪ್ರಕೃತಿಯಲ್ಲಿ ಇಂಥ ವೈಶಿಷ್ಟ್ಯಗಳನ್ನು ಹುಡುಕುವವರಾಗಿದ್ದರೆ ಇಲ್ಲಿ ಬಂದು ಈ ಪ್ರದೇಶವನ್ನು, ಈ ವಾಸಸ್ಥಳಗಳನ್ನು, ನದಿ ತೊರೆಗಳನ್ನು ನೋಡಿಕೊಂಡು ಆನಂದಿಸಿಕೊಂಡು ಹೋಗಲಿಕ್ಕೆ ಯಾವುದೇ ಒಂದು ಸಮಸ್ಯೆಗಳಿರುವುದಿಲ್ಲ. ಇದು ಒಂದು ಪ್ರಕೃತಿಯ ವೈವಿಧ್ಯಮಯವಾದ ಒಂದು ವಾತಾವರಣದಲ್ಲಿ ನಾವು ಇರಲಿಕ್ಕೆ ನೂರಾರು ಜನ್ಮಗಳ ಒಂದು ಪುಣ್ಯ ಕರ್ಮಗಳ ಫಲದಿಂದ ನಾವು ಇಲ್ಲಿ ಹುಟ್ಟಿದ್ದೇವೆ ಎಂದು ಹೇಳಲಿಕ್ಕೆ ಖುಷಿ ಆಗ್ತದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಇವರ ಒಂದು ವಾತಾವರಣ, ಸೊಗಸಾಗಿದೆ ಅಲ್ವಾ? ಕಣ್ಣು ತುಂಬಿಕೊಳ್ಳಿ.